ಸೊ ಓಕೆ ಗೈಸ್, ಇವತ್ತು ಒಪೆಲ್ ಕೋರ್ಸಾ ಸಿಕ್ಕಿದೆ ಜನರಲ್ ಮೋಟರ್ಸ್ ಇಂದು. 1.4 ಲೀಟರ್ ಇಂಜಿನ್ ಇಂದು, 1400 cc. ಸೊ ನಾನು ಇವತ್ತು ಒಬ್ನೇ ಇಲ್ಲ. ಸೊ ನಮ್ಮ ಪವನ್ ಸರ್ ಇದ್ದಾರೆ, ಕಾರ್ ಎಕ್ಸ್ಪರ್ಟ್. ಹಲೋ ಸರ್. ಸರ್, ಈ ಗಾಡಿ ಬಗ್ಗೆ ನಂಗೆ ಹೇಳಿ ಸರ್. ಇದು ಸುಮಾರು ಜನ ಗೊತ್ತಿರಲ್ಲ, ಈ ಸಿಂಬಲ್ ಏನೋ ಝೆಡ್ ತರ ಇದೆ. ಸೊ ಇದು ಏನಂತ ಸಿಂಬಲ್ ಗೊತ್ತಿರಲ್ಲ ಸುಮಾರು ಜನಗೆ. ಇದು ಕಾರ್ ಒಂಥರ ರೇರ್ ಕಾರ್ ಇದು. ಸೊ ಜನರಲ್ ಮೋಟರ್ಸ್ ಅಂತಾನು ಕೇಳಿರಲ್ಲ. ಸೊ ಇದ್ರ ಬಗ್ಗೆ ಹೇಳಿ ಸರ್, ಏನಂತ. ಓಕೆ, ಸೊ ಬಿಗಿನಿಂಗ್ ವಿತ್ ಈ ಲೋಗೋ ನಿಮಗೆ ಝೆಡ್ ತರ ಕಾಣುತ್ತೆ. ಇದನ್ನ ಝೆಡ್ ಅಂತಾನು ಕರೀತಾರೆ, ಇಲ್ಲ ಥಂಡರ್ ಬೋಲ್ಟ್ ಅಂತಾನು ಕರೀತಾರೆ. ಥಂಡರ್ ಬೋಲ್ಟ್ ಅಂದ್ರೆ ಈ ಸಿಡ್ಲಿಂದ ಮಾರ್ಕ್ ಇರುತ್ತಲ್ಲ, ಅದು ಈ ತರ ಸಿಂಬಲೈಸ್ ಮಾಡ್ತಾರೆ. ಇಲ್ಲ ಕಾಮನ್ ಆಗಿ ಝೆಡ್ ಅಂತಾನು ಕರೀತಾರೆ. ಇದಂದ್ರೆ ಒಪೆಲ್ ಅಂತ. ಇದು ಒಪೆಲ್ ಬೇಸಿಕ್ಲಿ ಬಂದು ಜರ್ಮನ್ ಬ್ರ್ಯಾಂಡ್. ಸೊ ಜರ್ಮನಿಯಿಂದ ಇಂಡಿಯಾಗ್ ಬಂದು ಬಿಸ್ನೆಸ್ ಮಾಡೋದಕ್ಕೆ ಅಂತ ಜನರಲ್ ಮೋಟರ್ಸ್ ಅಂದ್ರೆ ಇಂಡಿಯಾದ ಒಂದು ಕಂಪನಿ ಆಟೋಮೊಬೈಲ್ ಬಿಸ್ನೆಸ್ ಅಲ್ಲಿ. ಸೊ ಅವರು ಒಪೆಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮತ್ತೆ ಸೇಲ್ ಇಂಡಿಯಾದಲ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬಿಗಿನಿಂಗ್ ಅಲ್ಲಿ ಬಂದಂತ ಒಂದಿಷ್ಟು ಮಾಡೆಲ್ಸ್ ಅಲ್ಲಿ ಒಪೆಲ್ ಕೋರ್ಸಾ, ಒಪೆಲ್ ಆಸ್ತ್ರ, ಒಪೆಲ್ ಸೇಲ್ ಮತ್ತೆ ಒಪೆಲ್ ಸ್ವಿಂಗ್ ಅಂತ. ಸೊ ಈ 4 ಮಾಡೆಲ್ ಬಂದಿದೆ ಇಂಡಿಯಾದಲ್ಲಿ. ಸೊ ಇದು ಪರ್ಟಿಕ್ಯುಲರ್ ಮಾಡೆಲ್ ಬಂದು ಒಪೆಲ್ ಕೋರ್ಸಾ. ಇದು 1.4 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದ್ರಲ್ಲೇ ಹ್ಯಾಚ್ ಬ್ಯಾಕ್ ಒಂದ್ ಮಾಡೆಲ್ ಬರುತ್ತೆ, ಒಪೆಲ್ ಸೇಲ್ ಅಂತ. ಹ್ಯಾಚ್ ಬ್ಯಾಕ್ ಅಂದ್ರೆ ಈ ತರ ಬೂಟ್ ಸ್ಪೇಸ್ ಬರಲ್ಲ. ಸೊ ಈಗ ಇಲ್ಲಿ ಸ್ಕೂಪ್ ಔಟ್ ಆಗಿ ಬರುತ್ತೆ, ಜಸ್ಟ್ ಲೈಕ್ ನೀವು ಸ್ಯಾಂಟ್ರೋ ನೋಡ್ತಿರಲ್ಲ ಹಾಗೆ. ಇನ್ನೊಂದು ಸೇಲ್ ಅಂತ ಒಂದ್ ಬರುತ್ತೆ, ಸ್ಟೇಷನ್ ವ್ಯಾಗನ್ ಅಂತ. ಸೊ ಇದ್ರಿಂದಾನೇ ಇನ್ನು ರೂಫ್ ಎಕ್ಸ್ಟೆಂಡ್ ಆಗಿ ಬೂಟಿಗೆ ಕ್ಲೋಸ್ ಆಗುತ್ತೆ. ಸ್ಟೇಷನ್ ವ್ಯಾಗನ್ ಇಂಡಿಯಾದಲ್ಲಿ ಇದೆಯಾ? ಸ್ಟೇಷನ್ ವ್ಯಾಗನ್ ಇಂಡಿಯಾದಲ್ಲಿ ತುಂಬಾ ಕಮ್ಮಿ ಇತ್ತು, ಅಥವಾ ಕೆಲವು ಜನ ಇಂಪೋರ್ಟ್ ಮಾಡಿಸಿದ್ರು. ಅವಾಗ ಇಂಡಿಯಾದಲ್ಲಿ ಈಗ್ಲೂ ಅಷ್ಟೇ ಸ್ಟೇಷನ್ ವ್ಯಾಗನ್ ಅಷ್ಟೇನ್ ಡಿಮ್ಯಾಂಡ್ ಇಲ್ಲ. ಬಟ್ ನೀವು ಯುರೋಪಿಯನ್ ಕಂಟ್ರೀಸ್ ಹೋದಾಗ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ. ಸೊ ಅವರ ಕನ್ವೀನಿಯನ್ಸ್ ತಕ್ಕನಂಗೆ ಮಾಡೆಲ್ಸ್ ಡಿಸೈನ್ ಆಗಿದೆ. ಸೊ ಇದು ಒಂದು ಕಾಂಪ್ಯಾಕ್ಟ್ ಸೆಡಾನ್. ಯಾವಾಗ ಡಿಸ್ಕಂಟಿನ್ಯೂ ಆಯ್ತು ಇದು? ಸೊ ಇದು ಡಿಸ್ಕಂಟಿನ್ಯೂ ಐ ಥಿಂಕ್ 2007-8 ಅಲ್ಲಿ ಆಯ್ತು. As soon as ಚೆವರ್ಲೆಟ್ ಇಂಡಿಯಾಗೆ ಬಂದು ಬಿಸ್ನೆಸ್ ಮಾಡ ಸ್ಟಾರ್ಟ್ ಮಾಡಿದಾಗ. ಸೊ ಬೇಸಿಕಲಿ ಜನರಲ್ ಮೋಟರ್ಸ್ ಫಸ್ಟ್ ಒಪೆಲ್ ತಗೊಂಡ್ರು, ದೆನ್ ಚೆವರ್ಲೆಟ್ ಅನ್ನ ಅಕ್ವೈರ್ ಮಾಡ್ಕೊಂಡ್ರು. ಸೊ ಚೆವರ್ಲೆಟ್ ಬಂದಾಗಿಂದ ಇದ್ರದ್ ಬಿಸ್ನೆಸ್ ಎಲ್ಲ ಡೌನ್ ಆಯ್ತು. ಅಂಡ್ ಇದು ನಾರ್ಮಲಿ ಎಲ್ರಿಗೂ ಟೇಸ್ಟ್ ಆಗಿ ಇಷ್ಟ ಆಗ್ಲಿಲ್ಲ. ಸೆಲೆಕ್ಟಿವ್ ಪೀಪಲ್ ಅಷ್ಟೇ ಇದನ್ನ ಇಷ್ಟ ಪಡ್ತಾ ಇದ್ರು, ಯಾಕಂದ್ರೆ ಜರ್ಮನ್ ಕ್ವಾಲಿಟಿ ಅವಾಗ ಇನ್ನೂ ಬಂದಿರ್ಲಿಲ್ಲ. ಯಾವ್ದು ಫೋಕ್ಸ್ ವ್ಯಾಗನ್ ಇನ್ನೂ ಬಂದಿರ್ಲಿಲ್ಲ ಇಂಡಿಯಾಗೆ. ಸ್ಕೋಡಾ ಅವಾಗಷ್ಟೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿತ್ತು. ಸೊ ಆ ಟೈಮಲ್ಲಿ ಬಂದಂತ ಜರ್ಮನ್ ವೆಹಿಕಲ್. ಓ ಸರಿ, ಈಗ ಇಂಜಿನ್ ಸ್ಪೆಸಿಫಿಕೇಶನ್ ಹೇಳಿ ಸರ್ ಇದು. ಓಕೆ, ಸೊ ಇದು ಓಪನ್ ಮಾಡೋಣ. ಫುಲ್ಲಿ ಲೋಡೆಡ್. ಹೌದು, ಗ್ಯಾಪ್ ಇಲ್ಲ ಅಷ್ಟು. ಸೊ ಎಲ್ಲ ನೀಟ್ ಆಗಿ ಟೈಟ್ ಅಲ್ಲಿ ಪ್ಯಾಕ್ ಮಾಡಿದ್ದಾರೆ. ಸೊ ಇಲ್ಲಿ ಏರ್ ಫಿಲ್ಟರ್ ಬಾಕ್ಸ್, ಇನ್ಲೈನ್ 4 ಸಿಲಿಂಡರ್ ಇಂಜಿನ್. ಸೊ ಇಲ್ಲಿ 4 ಇಂಜೆಕ್ಟರ್ ಗಳು ನಿಮಗೆ ಕಾಣುತ್ತೆ, ಬ್ಯಾಟ್ರಿ, ಕೂಲೆಂಟ್, ಮತ್ತೆ ಇಲ್ಲಿ ಏನು ಕೂಲೆಂಟ್ ಇದು, ಆಮೇಲೆ ಪವರ್ ಸ್ಟೇರಿಂಗ್ ಆಯಿಲ್ ಇರುತ್ತೆ. ಇಲ್ಲಿ ವೈಪರ್ ಇಂದು ಟ್ಯಾಂಕ್ ಇರುತ್ತೆ, ಇಲ್ಲಿ ರಿಸರ್ವಾಯರ್. ಇದಕ್ಕೆ ಇನ್ಸುಲೇಷನ್ ಡಂಪಿಂಗ್ ಏನು ಕೊಟ್ಟಿಲ್ಲ. ಇನ್ಸುಲೇಷನ್ ಇಲ್ಲ, ಮತ್ತೆ ಮುಂಚಿನ ವೆಹಿಕಲ್ಸ್ ಗೆ ಇನ್ಸುಲೇಷನ್ ಕೊಡ್ತಾನೂ ಇರ್ಲಿಲ್ಲ ಅಲ್ಲ. ಸೊ ಸೈಲೆನ್ಸ್ ಅಥವಾ ಕ್ಯಾಬಿನ್ ನಾಯ್ಸ್ ಅಷ್ಟೇನ್ ಮ್ಯಾಟರ್ ಆಗ್ತಿರ್ಲಿಲ್ಲ ಆ ಟೈಮ್ ಅಲ್ಲಿ. 2 ಫ್ಯಾನ್, ಒಂದು ಆಮೇಲೆ ಇಲ್ಲೊಂದು ಫ್ಯಾನ್ ಇದೆ, 1 2 ಫ್ಯಾನ್ ಇದೆ ನೋಡಿ. 2 ಫ್ಯಾನ್ ಇದೆ. ಹೌದು. ಸೊ ಇದು ಟೋಟಲಿ 88 ಹಾರ್ಸ್ ಪವರ್ ಮತ್ತೆ 110 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಸೊ ಕಂಪೇರ್ ಮಾಡಿದ್ರೆ ಈಗ ಏನ್ ಸ್ವಿಫ್ಟ್ ಬರ್ತಿತ್ತು 2013-14 ಅಲ್ಲಿ ನಮ್ದು ಏನ್ ಸ್ವಿಫ್ಟ್ ಡಿಸೈರ್ ಇದೆ ಅಲ್ಲ, ಸೊ ಸ್ವಿಫ್ಟ್ ಡಿಸೈರ್ ಅಷ್ಟೇ ಪವರ್ ಇದು ಅವಾಗ ಪ್ರೊಡ್ಯೂಸ್ ಮಾಡ್ತಿತ್ತು. ಬಟ್ ಬ್ಯಾಕ್ ಇನ್ ದ ಡೇ ಇದು 1.4 ಇಂಜಿನ್ ಆಗಿತ್ತು. ಸೊ ಏನೊಂದು 5 ಹಾರ್ಸ್ ಪವರ್ ಜಾಸ್ತಿ ಇದೆ ಸ್ವಿಫ್ಟ್ ಕಂಪೇರ್ ಮಾಡಿದ್ರೆ. ಕ್ಲೋಸ್ ಮಾಡೋಣ. ಸರಿ, ವೀಲಿಂದು ಸಿಂಪಲ್ ಇದ್ ಕೊಟ್ಟಿದ್ದಾರೆ, ಸ್ಟೀಲ್ ವೀಲ್ಸ್. ಓಕೆ, ಸೊ 4 ಸೈಡ್ ಸ್ಟೀಲ್ ವೀಲ್ ಇದೆ. ಬ್ರಿಡ್ಸ್ಟೋನ್ ಟೈರ್ ಕಂಪನಿ ಇದೆ. 175/70 R13. ಸೊ 13 ಇಂಚಿಂದ ವೀಲ್ಸ್ ಇದೆ. ವೀಲ್ ಇದ್ ಕೊಟ್ಟಿದ್ದಾರೆ. ಹೌದು. ಸೊ ಟೈರ್ ಸೈಜ್ ಹೌದು ಸ್ವಲ್ಪ ದಪ್ಪನೇ ಬರುತ್ತೆ. ಮತ್ತೆ ಒಂದು ಇದ್ ಕೊಟ್ಟಿದ್ದಾರೆ, ಒಂದು ಇದು. ಮತ್ತೆ BS2 ಇಂಜಿನ್.
ಹೌದು BS2 ಇದು ಪರ್ಟಿಕ್ಯುಲರ್ಲಿ 2003 ಮಾಡೆಲ್. ಹಾ ಸೊ ಇವತ್ತಿನ ಡೇಟಿಗೆ ಹಾ ದಿಸ್ ಕಾರ್ ಇಸ್ 23 years old. 23 ವರ್ಷ ಆಗಿದೆ. 23 ವರ್ಷ. ಹಾ ಓನರ್ ತುಂಬಾ ನೀಟಾಗಿ ಇಟ್ಟಿದ್ದಾರೆ ಹಾ ಅಂಡ್ ತುಂಬಾ ಪ್ರಿಸ್ಟೀನ್ ಕಂಡೀಷನ್ ಅಲ್ಲೂ ಇದೆ. ಹೌದೌದು. ಆಕ್ಚುಲಿ ಇಷ್ಟ ಹಳೆ ಕಾರು ಆನ್ ರೋಡ್ ಈಗಲೂ ನಮಗ್ ನೋಡಕ್ ಸಿಗೋದೇ ತುಂಬಾ ರೇರು, ಅದ್ರಲ್ಲೂ ಈ ತರ ಬ್ರ್ಯಾಂಡ್. ಹೌದೌದು. ಶಬ್ದ ಒಂದ್ಸಲಿ ಕೇಳ್ಸೋಣ ಅಂತ ಇದು ಹಾ ಟ್ರಿಮ್ ಬರುತ್ತೆ. ಇದನ್ನತ್ತೆ ಪಾಪ್ಸ್ ಹೌದು. ಬರುತ್ತೆ. ಹೌದು. ಸೊ ಪಾಪ್ಸ್ ಅಂಡ್ ಬ್ಯಾಂಕ್ಸ್ ನೀವು ಕೇಳ್ಬಹುದು. ಹ್ಮ್ ಆಗಿನ ಕಾಲದಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಅಂದ್ರೆ ಹಾ. ಪರ್ಫಾರ್ಮೆನ್ಸ್ ಮ್ಯಾಟರ್ ಆಗ್ತಿತ್ತು ಹಾ. ಅಂಡ್ ಜನರಿಗೆ ಕಂಫರ್ಟೇಬಲ್ ಹಾ ಇದು ಕೊಡ್ತಾ ಇತ್ತು. ಹಾ ಅಂಡ್ ಇದ್ರ ಡಿಸೈನ್ ಬಾಡಿ ಲೈನ್ ಎಲ್ಲ ನೋಡಿದ್ರೆ ಎಷ್ಟು ಸ್ಲೀಕ್ ಆಗಿದೆ. ಆಗಿನ ಟೈಮ್ ಅಲ್ಲಿ ಈ ಡಿಸೈನ್ ಅನ್ನ ಮ್ಯಾಚ್ ಮಾಡಕ್ಕೆ ಹ್ಮ್ ಬೇರೆ ಕಾರ್ ಮ್ಯಾನುಫ್ಯಾಕ್ಚರ್ಸ್ ತುಂಬಾ ಹಾ ಎಫರ್ಟ್ಸ್ ಆಗ್ತಾ ಇದ್ರು. ಹಾ ಇದಕ್ಕೆ ಕಾಂಪಿಟೇಷನ್ ಬಂದು ಫೋರ್ಡ್ ಐಕಾನ್ ಫೋರ್ಡ್ ಐಕಾನ್, ಮತ್ತೆ ದೇವು ಕಂಪನಿಯಲ್ಲಿ ಸೀಲಿಯೋ ಅಂತ ಒಂದ್ ಸೆಡಾನ್ ಇದೆ, ಸೀಲಿಯೋ, ಹಾ ಹಾ ಅದಿದೆ. ಹಾ. ಅಂಡ್ ಮಾರುತಿ ಸ್ಟೀಮ್. ಸ್ಟೀಮ್. ಸೊ ಇದೆಲ್ಲ ಆ ಜನರೇಷನ್ ಇನ್ ಕಾರ್ಸ್. ಯಾಕೆ ಫೇಲಿಯರ್ ಆಯ್ತಿದ್ದು ಇಂಡಿಯಾದಲ್ಲಿ? ಇಂಡಿಯಾದಲ್ಲಿ ಇದು ಫೇಲ್ ಆಗಕ್ಕೆ ಒಂದು ಕಾರಣ, ಅಷ್ಟು ಕ್ವಾಲಿಟಿ ಇದೆ ಅಂತ ಎಲ್ಲ ಹೌದು, ಹೇಳ್ತಾರಲ್ಲ. ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಹಾ. ಬಟ್ ಸ್ಟಿಲ್ ಇದು ಫೇಲ್ ಆಗ್ತಿದೆ ಅಂತ ರೀಸನ್ ಹಾ. ಒಂದು ಚೆವರ್ಲೆಟ್ ಬಂದಿದ್ದು. ಓಕೆ ಓಕೆ ಓಕೆ. ಚೆವರ್ಲೆಟ್ ಇಂಡಿಯಾಗ್ ಬಂತು. ಹಾ ಹಾ ಸೆಕೆಂಡ್ ಥಿಂಗ್ ಇದ್ರ ಸ್ಪೇರ್ಸ್, ಹಾ. ಸ್ಪೇರ್ ಪಾರ್ಟ್ಸ್ ಎಲ್ಲ ನಾವು ಇಂಪೋರ್ಟ್ ಮಾಡಿ ತರಿಸ್ಬೇಕಿತ್ತು. ಓ ಸರಿ ಸರಿ, ಎಕ್ಸ್ಟ್ರಾ ಬಾಳ ಕಾಸ್ಟ್ಲಿ ಆಗೋದು. ಹೌದು. ಸೊ ಜನರಲ್ ಮೋಟರ್ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ಸ್ಟಾಪ್ ಮಾಡಿದ್ಮೇಲೆ ಹಾ. ಎಲ್ಲ ಇಂಪೋರ್ಟ್ ಮಾಡಿಸ್ಬೇಕಾಯ್ತು. ಹ್ಮ್ ಹಂಗಾಗಿ ಮತ್ತೆ ಇದು ಓನರ್ಸ್ ತುಂಬಾ ಬೈ ಮಾಡ್ಲಿಲ್ಲ ಹ್ಮ್ ಅಂಡ್ ರೀಸೇಲ್ ವ್ಯಾಲ್ಯೂನು ಸ್ವಲ್ಪ ಡೌನ್ ಆಯ್ತು. ಡೌನ್. ಓಕೆ ಓಕೆ. ಹಾಗಾಗಿ ಯಾರು ಇಟ್ಕೊಂಡಿದ್ದಾರೆ ಹಾ ಇದೆಲ್ಲ ಕಲೆಕ್ಟರ್ಸ್ ಪೀಸ್ ಆಗಿ ಇಟ್ಕೊಂಡಿದ್ದಾರೆ ಹಾ ಅಷ್ಟೇ. ಹಾ ಹಾ. ಅಂಡ್ ಈಗ ಇದಕ್ಕೆ ರೀಸೇಲ್ ವ್ಯಾಲ್ಯೂ ಸ್ವಲ್ಪ ಕಡಿಮೆನೆ ಇರುತ್ತೆ ಮಾರ್ಕೆಟ್ ಅಲ್ಲಿ. ಹೌದೌದೌದು. ಬಟ್ ಓಡಿಸೋದಕ್ಕೆ ಅಥವಾ ಮೇಂಟೈನ್ ಮಾಡೋದಕ್ಕೆ ಹಾ ಒನ್ ಆಫ್ ದ ಬೆಸ್ಟ್ ಕಾರ್ ಆಫ್ ದಟ್ ಹಾ ಜನರೇಷನ್ ಅಂತ ಹಾ ಹೇಳ್ಬೋದು. ಓಕೆ. ಇಲ್ಲಿ ಹೊರಗಡೆ ಮಿರರ್, ಒಂದ್ ಸಿಂಪಲ್ ಮಿರರ್ ಇದೆ, ಸೈಡ್ ಮಿರರ್. ಹೌದು, ಮ್ಯಾನ್ಯುಯಲಿ ಫೋಲ್ಡೇಬಲ್. ಮ್ಯಾನ್ಯುಯಲಿ ಫೋಲ್ಡ್. ಮತ್ತೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ, ಬೇಸಿಕಲಿ ಇದು Roof rails ರೈಲ್ ಹಾಕಿ ಇದು ಕ್ಯಾರೇಜ್ ಹಾಕ್ತಾರಲ್ಲ ಮೇಲೆ, ಕ್ಯಾರೇಜ್ ಕ್ರೆಡಲ್ ಕ್ಯಾರೇಜ್ ಹಾಕಿ, ಹಾಕೋದಕ್ಕೆ ಕ್ಯಾರೇಜ್ ಇದೊಂದು ಹಾಕಕ್ಕೆ ಅದೊಂದು space ಇದೆ. ಕ್ಲಿಪ್ಸ್ ಕೊಟ್ಟಿದ್ದಾರೆ ಎರಡು. ಹೌದು, ಮತ್ತೆ ಇಲ್ಲೊಂದು ಆಂಟೆನಾ ಕೊಟ್ಟಿದ್ದಾರೆ. antenna ಇದೆ. ಓಕೆ. And ಸೊ ಇನ್ಸೈಡ್ recently ಹಾ ಇದು ಡ್ಯುಯಲ್ ಟೋನ್ ಪೇಂಟ್ ಆಗಿರೋದ್ರಿಂದ ಹಾ ಇದು ಸ್ವಲ್ಪ ಸ್ಪೋರ್ಟಿ ಲುಕ್ ಕೊಡ್ತಾ ಇದೆ. ಹಾ, ಹಾ. ಜನರಲಿ ಇದು ಸಿಲ್ವರ್ ಕಲರ್ ಬರ್ತಿತ್ತು. ಫುಲ್. ಅಂಡ್ ಓನರ್ ಇದಕ್ಕೆ ಹಾ. ರೀಸೆಂಟ್ಲಿ ಪೇಂಟ್ ಮಾಡಿದ್ದಾರೆ. ಹಾ 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 ಹಾ. ಪೇಂಟ್ ಮಾಡಿಸಿದ್ದಕ್ಕೆ ಸ್ವಲ್ಪ ಸ್ಪೋರ್ಟಿ ಲುಕ್ ಕಾಣ್ತಾ Okay, ಇದೆ. okay. ನೀವೇ ದೂರದಿಂದ ಹಾ. ನೋಡ್ಬೋದು ಹಾ. ಒಂದ್ಸಲ, ಇಲ್ಲಿಂದ ನೋಡಿ ಹಾ ಹೇಗ್ ಕಾಣುತ್ತೆ ನೋಡಿ ಹೈವೇ ನಲ್ಲಿ. ಹೌದೌದು And ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೌದೌದು ಹಂಗೆ. ಇದ್ರಿಂದ ಡಿಕ್ಕಿ ನೋಡೋಣಪ್ಪನ, ಡಿಕ್ಕಿನ ನೀನ್ ನೋಡ್ಬೇಕು. ಓಕೆ, ಕೀ ಆಫ್ ಮಾಡಿ ಕೀಯಿಂದಾನೇ ಓಪನ್ ಮಾಡ್ಬೇಕು. ಹಾ ಇದಕ್ಕೆ ಡೆಡಿಕೇಟೆಡ್ ಆಗಿ ಯಾವ್ದು ಹಾ ಬಟನ್ ಇರೋದಿಲ್ಲ ಡಿಕ್ಕಿಗೆ. ಹಾ ಇಲ್ಲಿ ಬಂದು ಹಾ ಇಲ್ಲಿ ನಾವು ಪ್ರೆಸ್ ಮಾಡಿದಾಗ ಹಾ. ಡಿಕ್ಕಿ ಓಪನ್ ಆಗುತ್ತೆ. ಓಕೆ. ಎಷ್ಟೊಂದು ನಾನು ಆರಾಮಾಗಿ ಮಲ್ಕೊಂಡ್ ಬಿಡ್ಬೋದು. ಹೌದು, ತುಂಬಾನೇ ದೊಡ್ಡದಿದೆ. ಅಲ್ಲ? ಲಾರ್ಜ್ ಸೈಜ್ ಇಂದ 4 ಸೂಟ್ ಕೇಸ್ ಆರಾಮಾಗಿ ಹಿಡಿಯುತ್ತೆ. ಹೌದೌದೌದು. ಹೌದು. ಸೊ ಲಾಂಗ್ ಟೂರಿಂಗ್ ಎಲ್ಲ ಆರಾಮ್ಸೆ ಹೋಗ್ಬೋದು. ಹಾ ಅಂಡ್ ಓನರ್ ಹೇಳ್ತಾರೆ ಇದು ಇದ್ರಲ್ಲಿ ತುಂಬಾ ಟೂರಿಂಗ್ ಮಾಡಿದ್ದಾರೆ. 1 2 3 ಹೌದು. ಅಂಡ್ ಇಲ್ಲಿ ಹಾ ಆಗುಂಬೆ ಘಾಟ್ ಅಲ್ಲಿ ಅಥವಾ ಮಂಗಳೂರು ಕೋಸ್ಟಲ್ ಲೈನ್ ಅಲ್ಲೆಲ್ಲ ತುಂಬಾ ಓಡಾಡಿದ್ದಾರೆ. ಹಾ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಹೈ ಹ್ಮ್, ಆಲ್ಟಿಟ್ಯೂಡ್ಸ್ ಹ್ಮ್. ಇದ್ರೂನು. ಮುಂಚೆ ಇದಕ್ಕೆ ಇದೊಂದು ಕೊಡ್ತಿದ್ರಪ್ಪ, ಇದೊಂದು ಹೇಳ್ತಾರಂತೆ. ಅದು ಹಾ. ಅವಾಗ ಪವರ್ ಪೆಟ್ರೋಲ್ ಹಾಕಿ ಓಡಿಸ್ಬೇಕಿತ್ತು, ಹೌದು. ಇಲ್ಲ ಅಂದ್ರೆ ಇದು ರೆಕಮೆಂಡ್ ಇತ್ತು. ಹ್ಮ್. ಈ ಸಿಸ್ಟಮ್ ಆಯಿಲ್ ಇದಂದ್ರೆ ಅಡಿಟಿವ್ ಇದ್ದಂಗೆ ನಿಂದು ಹ್ಮ್. ಆಕ್ಟೈನ್ ಜಾಸ್ತಿ ಮಾಡುತ್ತೆ. ಹೌದು, ಅವಾಗ 2003 ಅಲ್ಲಿ ಅಷ್ಟು ಪೆಟ್ರೋಲ್ ಚೆನ್ನಾಗಿ ಸಿಗ್ತಿರ್ಲಿಲ್ಲ. ಚೆನ್ನಾಗಿ ಸಿಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಒಂದೆರಡು ಅಂತ ಇದ್ ಕೊಟ್ಟಿದ್ದಾರೆ ನೋಡಿ, ಓಕೆ. ಸೊ ಇಲ್ಲಿ ಬ್ಯಾಗ್ ಪೌಚ್ ಅಂತಾನೆ ಇದೆ. ಪೌಚ್ ಕೊಟ್ಟಿದ್ದಾರೆ. ಅದೇ ಸೊ ಇದ್ರಲ್ಲಿ ನಾವು ಅದ್ ಇಡಬಹುದು. ಹಾಕೇ ಓಡಿಸ್ಬೇಕು, ಇಲ್ಲ ಅಂದ್ರೆ ಹೌದು. ಪವರ್ ಪೆಟ್ರೋಲ್ ಹೌದು. ಹಾಕಿಸ್ಬೇಕಿತ್ತು. ಅಂಡ್ ಈಗಿಂದ ಏನು E20 ಕಂಪ್ಲೈಂಟ್ ಫ್ಯೂಯಲ್ ಹ್ಮ್. ಬರ್ತಿದೆ ಅಲ್ಲ, ಅದು ಕಂಪ್ಲೀಟ್ಲಿ ಇದಕ್ಕೆ ಮ್ಯಾಚ್ ಮ್ಯಾಚ್ ಆಗೋದಿಲ್ಲ. ಆಗಲ್ಲ. ಇದಕ್ಕೇನಿದೆ ನಾವು 95 ಆಕ್ಟೇನ್ ಹೌದೌದು. ಅಥವಾ 100 ಆಕ್ಟೇನ್ ಆ ತರದ್ದೇ ಹಾಕ್ಬೇಕು. ಹ್ಮ್ ಅಂಡ್ ಇಲ್ಲಿ ನಾವು ಕೆಳಗಡೆ ಒಂದು ನೋಡಬಹುದು spare wheel ಸ್ಪೇರ್ ವೀಲ್ ಇದೆ. ಇದು ಹೌದೌದು. ಫುಲ್ ಸೈಜ್ ಹ್ಮ್ ಸೇಮ್ ಸ್ಟೀಲ್ ವೀಲ್ Steel wheel ಬರುತ್ತೆ. ಕೊಟ್ಟಿದ್ದಾರೆ. ಹೌದೌದು. ಓಕೆ ಓಕೆ. ಸೊ ಸ್ಪೇರ್ ವೀಲ್ ನೀಟಾಗಿ ಕೆಳಗಡೆನೆ ಇಂಟಿಗ್ರೇಟ್ ಮಾಡಿದ್ದಾರೆ. ಹಾ. ಹಂಗಾಗಿ ನಮ್ಗೆ ಬೂಟ್ ಸ್ಪೇಸ್ ಚೆನ್ನಾಗಿ ಸಿಗ್ತಾ ಇದೆ. ಹ್ಮ್ ಅಂಡ್ ಇಲ್ಲಿ ಹೈಡ್ರಾಲಿಕ್ಸ್ ಇರೋದಿದೆ, ಸ್ಪ್ರಿಂಗ್ ಕೊಟ್ಟಿದ್ದಾರೆ. ಸ್ಪ್ರಿಂಗ್ಸ್ ಇದೆ. ಹೌದೌದು. ಸೊ
ಇಲ್ಲಿ ಡಿಕ್ಕಿ ನಾವು ಕ್ಲೋಸ್ ಮಾಡಿ Key key add ತಕೊಳ್ಬಹುದು. ಅಂಡ್ Okay. ಇನ್ನೊಂದು ಯೂನಿಕ್ ಫೀಚರ್ ಏನಂದ್ರೆ ಇಲ್ಲಿ ಅಲ್ಲಿ ಲೈಟ್ ಬಂಪರ್ ಮೇಲೆ ಲೈಟ್ ಕೊಟ್ಟಿದ್ದಾರೆ, ಏನು ನಂಬರ್ ಪ್ಲೇಟ್ ಗ್ಲೋ ಆಗೋದಕ್ಕೆ. ಗ್ಲೋ ಆಗ್ಲಿ ಅಂತ. ಸೊ ನೆಕ್ಸ್ಟ್ ಬಂದು ಬ್ಯಾಕ್ ಸೀಟ್ ಸ್ಪೇಸ್. ಅಂಡ್ ಹ್ಯಾಂಡಲ್ಸ್ ಅಷ್ಟೇ ತುಂಬಾ ಚೆನ್ನಾಗೂ ಇದೆ, So, ಕ್ವಾಲಿಟಿ ಹಾ, ಬಾಗ್ಲಿಗೆ ನಿಮಗೇನು ವಾಟರ್ ಹೋಲ್ಡರ್ ಏನು ಕೊಟ್ಟಿಲ್ಲ, ಒಂದು ಪವರ್ ಇಂದ ವಿಂಡೋ ಕೊಟ್ಟಿದ್ದಾರೆ, ಆಮೇಲೆ ಇಲ್ಲೊಂದು ಹಾಕೊಂಡ್ ಕೊಟ್ಟಿದ್ದಾರೆ, ಗ್ಲಾಸ್ ಸಿಂಪಲ್ ಆಗಿ ಇದು ಕೊಟ್ಟಿದ್ದಾರೆ. ಒಳಗಡೆ ಇದು ಇಂಟೀರಿಯರ್ ಚೆನ್ನಾಗಿದೆ. ಹೌದು, ಇಂಟೀರಿಯರ್ ಎಲ್ಲ ರೀಸೆಂಟ್ ಆಗಿ ಸೀಟ್ ಕವರ್ ಎಲ್ಲ ಹಾಕಿದ್ದಾರೆ. ಇಂಟೀರಿಯರ್ ಚೆನ್ನಾಗಿದೆ. ಒಂದ್ ಸ್ವಲ್ಪ ಫಾರ್ವರ್ಡ್ ಸೀಟ್ ಒಂದ್ ಸ್ವಲ್ಪ ಮುಂದೆ ಹಾಕಿ ನೋಡ್ಬೇಕು. ಈಗ ಹಿಂಗೆ ಕೂರಕಂದ್ರೆ ಪೂರಾ ಹಿಂದೆ ಕೂರಕ ಕಷ್ಟ ಆಗುತ್ತೆ, ಆದ್ರೇನು ಕೂರ್ಬೋದು. ಹಾ, ಮಿಡ್ ಆಗಿ ಇದ್ ಮಾಡಿದ್ರೆ ಇದಾಗುತ್ತೆ. ಹೈಟ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ. ಹೈಟ್ ಇದು ಕರೆಕ್ಟ್ ಇದೆ. ಸೊ ಹೈಟ್ ಒಂದ್ ಸ್ವಲ್ಪ ಗ್ಯಾಪ್ ಬರುತ್ತೆ, ನೀನು ಕೂರ್ಬೋದು, ಕಂಫರ್ಟೇಬ್ಲಿ ಕೂರ್ಬೋದು. ಹೈಟ್ ಇದೆ, ಹೈಟ್ ಇದು ಬರುತ್ತೆ. ಆಮೇಲೆ ಇಲ್ಲೊಂದು ಇದ್ರಲ್ಲೊಂದು ಬ್ಯಾಗ್ ಇಂದ ಒಂದು ಜಿಪ್ ಇದೆ, ಅಂದ್ರೆ ಏನೋ ಡಾಕ್ಯುಮೆಂಟ್ಸ್ ಇಡಕ್ ಒಂದು ಜಿಪ್ ಕೊಟ್ಟಿದ್ದಾರೆ. ಇಲ್ಲೇನಿದಿಲ್ಲ, ಮತ್ತೆ ಹ್ಯಾಂಡ್ ರೆಸ್ಟ್ ಇಂದ ಏನೋ ಕೊಟ್ಟಿಲ್ಲ ಇಲ್ಲಿ. ಮತ್ ಹಿಂದ್ಗಡೆ ಸ್ಪೀಕರ್ ಇದೆ, ಬ್ಲಂಕ್ ಪುಂಕ್ ಇಂದ 2 ಸ್ಪೀಕರ್ ಕೊಟ್ಟಿದ್ದಾನೆ. ಹೌದು, ಅದು ಜರ್ಮನ್ ಬ್ರ್ಯಾಂಡ್. ಅದೊಂದು ಸ್ಪೀಕರ್ ಕೊಟ್ಟಿದ್ದಾರೆ. ಇಂಟೀರಿಯರ್ ಕಾಂಪ್ಯಾಕ್ಟ್ ಇದೆ, ಗಾಡಿ ತುಂಬಾ ದೊಡ್ಡದಂತ ಇಲ್ಲ, ಕಾಂಪ್ಯಾಕ್ಟ್ ಇದೆ. ಒಂದು ಫ್ಯಾಮಿಲಿಗೆ ಮಿನಿಮಮ್ 4 ಸೀಟರ್ ಹೌದೌದು, ಈಸಿಲಿ ಕನ್ವೀನಿಯಂಟ್ ಆಗೋ ತರ ಇದೆ. ಮತ್ತೆ ಇದು ಅಷ್ಟೇ, ಹಿಂಗೆ ಮುಂದ್ಗಡೆ ಕ್ಯಾಬಿನ್ ಹಿಂಗ್ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಮುಂದ್ಗಡೆ ಇದು ಸ್ಟೇರಿಂಗ್ ಇದೆಲ್ಲ. ಸೊ ಇದೊಂದು, ಇಲ್ಲೊಂದು ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಆತರ ಏನು ಇಲ್ಲ, ಒಂದು ಸೀಟ್ ಕಂಫರ್ಟೇಬಲ್ ಇದೆ ಕೂರಕ್ಕೆ. ಹೌದು, ಒಂದು ಚೆನ್ನಾಗಿದೆ ಅಷ್ಟೇ. ಹಿಂದ್ಗಡೆ ನಿಮಗೆ ಈ ತರ ವ್ಯೂ ಕಾಣಿಸುತ್ತೆ, ಗ್ಲಾಸ್ ಇದು ಕೊಟ್ಟಿದ್ದಾನೆ. ಯಾ, ಎಸ್. ಈಗ ಸಸ್ಪೆನ್ಷನ್ ಸೈಡ್, ಈ ಸಸ್ಪೆನ್ಷನ್ ಅದು ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಇಲ್ಲ, ಹೌದು, ಸ್ಮೂತ್ ಇದೆ ಸಸ್ಪೆನ್ಷನ್. ಸ್ಮೂತ್ ಇದೆ. ಇನ್ನೊಂದು ಹೇಳಲೇಬೇಕು, ಗ್ರೌಂಡ್ ಕ್ಲಿಯರೆನ್ಸ್ ಕಂಪ್ಯಾರಿಟಿವ್ಲಿ ತುಂಬಾ ಕಮ್ಮಿ ಇದೆ. ತುಂಬಾ ಕಮ್ಮಿ ಇದೆ ಗ್ರೌಂಡ್ ಸೊ ಕ್ಲಿಯರೆನ್ಸ್. ಯಾವ್ದಾದ್ರು ಸ್ಪೀಡ್ ಬ್ರೇಕರ್, ತುಂಬಾ ಶಾರ್ಪ್ ಇರೋ ಸ್ಪೀಡ್ ಬ್ರೇಕರ್ಸ್ ಹತ್ರ ನಾವು ಸ್ವಲ್ಪ ಏನು ಸ್ಟೇರಿಂಗ್ ಅಲ್ಲಿ ಏನು ಬ್ಯಾಲೆನ್ಸ್ ಮಾಡಿ ತೆಗಿಬೇಕು. ಹುಷಾರಾಗಿ ಓಡಿಸ್ಬೇಕು. ಅಂಡ್ ಬ್ಯಾಡ್ ರೋಡ್ಸ್ ಗೆ ಸ್ವಲ್ಪ ಕಷ್ಟನೇ. ಆಗಿನ ಟೈಮ್ ಅಲ್ಲಿ ಇದು ಏನೋ ರೋಡ್ಸ್ ಅಷ್ಟು ಏನ್ ಇರ್ತಾ ಇರ್ಲಿಲ್ಲ, ಸೊ ಹಂಗಾಗಿ ಸಸ್ಪೆನ್ಷನ್ ಅವಾಗಿನ ಟೈಮಿಗೆ ಅಷ್ಟೇ ಟ್ಯೂನ್ ಮಾಡಿದ್ದಾರೆ. ಈಗಿನ ರೋಡ್ಸ್ ಗೆ ಓಕೆ, ಬಟ್ ಬ್ಯಾಡ್ ರೋಡ್ಸ್ ನಾನಂತ ಹೇಳೋದು ಅವಾಯ್ಡ್ ಮಾಡಿ ಅಂತ. ಹೌದೌದೌದೌದು. ಓಕೆ, ಈಗ ಒಳಗಡೆ ಕೊಡೋಣ. ಎಸ್, ನೀನ್ ಡ್ರೈವರ್ ಸೈಡ್ ಕೊಡ್ತೀಯಾ, ನಾನು ಕೊಡ್ಲಾ? ಕೊಡ್ಲಾ? ಓಕೆ. ಸೊ ಇಲ್ಲಿ ನಿಮಗೆ ಎಂಟ್ರೆನ್ಸ್ ಅಲ್ಲಿ ಹಿಂಗ್ ಬರುತ್ತೆ. ಅಫ್ ಕೋರ್ಸ್ ಬಾಬಣ್ಣ, ಸ್ಟೇರಿಂಗ್ ಹಿಂಗ್ ಕಾಣಿಸುತ್ತೆ. ಆಮೇಲೆ ನಿನಗೆ ಕೂಡ ಕಂಫರ್ಟ್ ಆಗ್ತಿದ್ಯಾ? ನನಗೆ ಸೀಟ್ ಹಿಂದೆ ಮಾಡ್ಕೊಂಡ್ಮೇಲೆ ಕಂಫರ್ಟೇಬಲ್ ಆಗ್ಬೋದು. ಓಕೆ, ಶೋರ್. ಇಲ್ಲಿ ಈಗ ನಾನು ನೋಡ್ದಂಗೆ ಇಲ್ಲೊಂದು ಫ್ಯೂಯಲ್ ಇದು ಕೊಟ್ಟಿದ್ದಾರೆ, RPM ಮೀಟರ್, ಹಜಾರ್ಡ್ ಲೈಟ್, ಇಂಡಿಕೇಟರ್ ಒಂದು ಲೈಟ್, ಆಮೇಲೆ ಇದೊಂದು ಓಡೋಮೀಟರ್ ಕೊಟ್ಟಿದ್ದಾರೆ, ಟ್ರಿಪ್ ಮೀಟರ್ ಕೊಟ್ಟಿದ್ದಾರೆ. ಆಮೇಲೆ ಈ ಸೈಡ್ ಅಲ್ಲಿ ಒಂದು AC, ಇದು ಸ್ವಿಚ್ ಆಫ್ ಆನ್ ಮಾಡಕ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಇದು ಹೆಡ್ ಲೈಟ್ ಆನ್ ಮಾಡಕ್ಕೆ. ಇಲ್ಲಿ 4 ಸ್ವಿಚ್ ಕೊಟ್ಟಿದ್ದಾರೆ. ಇದು ಲಾಕ್ ಇಂದ ಇದು ಕಟ್ ಆಗ್ಬಿಟ್ಟಿದೆ. ಆಮೇಲೆ ಹಿಂದ್ಗಡೆ ಲಾಕ್ ಇದ್ ಮಾಡಕ್ಕೆ. ಸೊ ಆಮೇಲೆ ಇದೊಂದು ಚೈಲ್ಡ್ ಲಾಕ್, ಅದು ಹಿಂದ್ಗಡೆ ವಿಂಡೋ ಅನ್ಲಾಕ್ ಓಪನ್ ಇದ್ ಮಾಡಕ್ಕೆ. ಆಮೇಲೆ ಇಲ್ಲೊಂದು ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅದು ಲಾಕ್ ಕೊಟ್ರೆ ಅದು ಲಾಕ್ ಆಗುತ್ತೆ, ಆಮೇಲೆ ಇದು ಓಪನ್ ಮಾಡ್ತಾ ಹಿಂದ್ಗಡೆ ಅದು ಲಾಕ್ ಆಗುತ್ತೆ. ಈ ತರ ಫೀಚರ್ BMW ಕಾರ್ಸ್ ಅಲ್ಲಿ ಇದೆ. ಹೌದಾ? ಓಕೆ. ಆಮೇಲೆ ಪ್ಯಾಸೆಂಜರ್ ಸೈಡ್ ಇದೇನು ವ್ಯಾನಿಟಿ ಮಿರರ್ ಕೊಟ್ಟಿಲ್ಲ, ಒಂದು ಟಿಕೆಟ್ ಇದ್ ಕೊಟ್ಟಿದ್ದಾರೆ. ಆ ಕಡೆ ಒಂದು ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಆಮೇಲೆ ಇದೊಂದು ಲೈಟ್ ಎಕ್ಸ್ಟ್ರಾ ಹಾಕಿದ್ದಾರೆ, ಆಫ್ಟರ್ ಮಾರ್ಕೆಟ್ ಹಾಕಿರೋದು. ಅಲ್ಲಿ ಇದೊಂದು ಮಾಮೂಲಿ ಒಂದು ರಿಯರ್ ವ್ಯೂ ಮಿರರ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಒಂದು ಇದು AC ಇದು ಟೆಂಪರೇಚರ್, ಆಮೇಲೆ ಇದು ಫ್ಯಾನ್ಸ್, ಮತ್ತೆ ನಿಮಗೆ ಆಪ್ಷನ್ಸ್ ಅಡ್ಜಸ್ಟ್ಮೆಂಟ್ ಆನ್ ಫೀಚರ್ ಇದು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು ಸರ್ಕ್ಯುಲೇಷನ್ ಮತ್ತೆ ಏರ್ ಸರ್ಕ್ಯುಲೇಷನ್ ಹೊರಗಡೆ ಇದೊಂದು, ಮತ್ತೆ ಅವಾಗಿನ ಕ್ಯಾಸೆಟ್ ಅವಾಗಿಂದ ಕ್ಯಾಸೆಟ್ ಇದಿರೋದು. ಆಮೇಲೆ ಇಲ್ಲೊಂದು ರೇಡಿಯೋ, ಇದು ಆನ್ ಆಗಲ್ಲ ಅನ್ಸ್ಬೋದು, ಬರಲ್ಲ. ಸೊ ಹೋಗಿದೆ ಇದು. ಇದೊಂದು ಫೀಚರ್ ಕೊಟ್ಟಿದ್ದಾರೆ. ಅವ್ರ ಎದುರುಗಡೆ ಒಂದು ಸ್ವಲ್ಪ ನಿಮಗೆ ವ್ಯೂಸ್ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಅಷ್ಟೇ ಇರೋದು. ಮತ್ತೆ ನಿಮಗೆ ಇದು ಹಿಂದ್ಗಡೆ ಕ್ಯಾಬಿನ್ ಹಿಂಗ್ ಕಾಣಿಸುತ್ತೆ. ಆಮೇಲೆ ನಿಮಗೆ ಅಡ್ಜಸ್ಟರ್, ನಿಮಗೆ ಇಲ್ಲಿ ಸೀಟ್ ಅಡ್ಜಸ್ಟರ್ ಹಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ತಿರ್ಸಿದ್ರೆ ಮಾತ್ರ ಹಿಂದೆ ಹೋಗುತ್ತಿದ್ದು.
ಸೊ ಆ ತರದ್ ಒಂದು ಅಡ್ಜಸ್ಟರ್ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕ್ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ. 5 ಸ್ಪೀಡ್ ಇದು ಗೇರ್ ಬಾಕ್ಸ್ 5 ಗೇರ್ ಹಾಕೋದು ಟ್ರಾನ್ಸ್ಮಿಷನ್ ಇರುತ್ತೆ. ಸೊ 5 ಇರೋದ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಏನು ಇಲ್ಲ, ಟಿಲ್ಟ್ ಇಲ್ಲ, ಮತ್ತೆ ಇದು ಟೆಲಿಸ್ಕೋಪಿಕ್ ಏನು ಕೊಟ್ಟಿಲ್ಲ, ಸಿಂಪಲ್ ಇದು ಕೊಟ್ಟಿದ್ದಾರೆ. ಫಿಕ್ಸ್ಡ್ ಇರುತ್ತೆ. ಅಂಡ್ ರಿವರ್ಸ್ ಗೇರ್ ಸ್ವಲ್ಪ ಯೂನಿಕ್ ಆಗಿರೋದು ಇದಕ್ಕೆ. ಹಾರ್ನ್ ಈ ತರ ಕೊಟ್ಟಿದ್ದಾರೆ. ರಿವರ್ಸ್ ಗೇರ್ ಇಲ್ಲಿ ಸೇಮ್ ಮಹೀಂದ್ರ ತರ. ಅಂಡ್ ಪ್ರಿವಿಯಸ್ಲಿ ಹೆಕ್ಟರ್ ಇನ್ ವಿಡಿಯೋದಲ್ಲೂ ಮಾಡಿದ್ವಿ. ಸೊ ಇದು ಲಿಫ್ಟ್ ಮಾಡಿ ಆಮೇಲೆ ರಿವರ್ಸ್ ಹಂಗೆ. ಸೊ ಇದು ಸ್ವಲ್ಪ ಯೂನಿಕ್ ಆಗಿದೆ. ಅದನ್ನು ಕೊಟ್ಟಿದ್ದಾರೆ. ಆ ಟೈಮ್ ಅಲ್ಲಿ ಜನರಲಿ ಯಾವ ಕಾರ್ಸ್ ಅಲ್ಲೂ ಈ ತರ ಬರ್ತಾ ಇರ್ಲಿಲ್ಲ. ಸೊ ಇದೊಂದು ಯೂನಿಕ್ ಫೀಚರ್ ಇತ್ತು. ಓಕೆ ಓಕೆ ಶೋರ್. ಈಗ ಅದಾಯ್ತು, ಲೆಟ್ಸ್ ಗೋ ಫಾರ್ ದ ಡ್ರೈವ್. ಸೊ ಓಕೆ, ಫಸ್ಟ್ ವೆಹಿಕಲ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಲ್ವೇಸ್ ವೇರ್ ದ ಸೀಟ್ ಬೆಲ್ಟ್, ಸೇಫ್ಟಿ ಫಸ್ಟ್. ಗಾಡಿ ಹಳೇದು ಅಂತ ಒಂದ್ ಸ್ವಲ್ಪ ಮೆಲ್ಲನೆ ಓಡಿಸ್ತೀನಿ, ಫಾಸ್ಟ್ ಅಂಡ್ ಫ್ಯೂರಿಯಸ್ ತರ ಓಡಿಸಕ್ಕಾಗಲ್ಲ. ಓಕೆ, ಸೊ ಲೆಟ್ಸ್ ಗೋ ಫಾರ್ ದ ಡ್ರೈವ್. ಸ್ಟೇರಿಂಗ್ ಕಡೆ ಒಂದ್ ಸ್ವಲ್ಪ ಟೈಟ್ ಇದೆ, ಅಂದ್ರೆ ಹಳೆ ಗಾಡಿ ಅಲ್ಲ ಅದಕ್ಕೆ. ಎಷ್ಟು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಪವನ ಇದು? 40 ಮೇಲ 40 ಲೀಟರ್ಸ್ ಇರ್ಬೋದು. 35 to 40 ಅಂತೂ ಮಿನಿಮಮ್ ಇರುತ್ತೆ ಕಾಂಪ್ಯಾಕ್ಟ್ ಸೆಡನ್ ಮೇಲೆ. ಓಕೆ, ಸೊ ಅಷ್ಟಿದೆ. ಅಂಡ್ 1.4 ಲೀಟರ್ ಇಂಜಿನ್. ಸೊ ಮಿನಿಮಮ್ ರಿಕ್ವೈರ್ಮೆಂಟ್ 40 ಲೀಟರ್ಸ್ ಇರುತ್ತೆ. ಓಕೆ, ಸ್ಟಿಫ್ ಇದೆ, ಕಚ್ಕೊಳುತ್ತೆ ರೋಡಿಗೆ. ಹೌದು. ರೀಚ್ ಆಯ್ತು, ಬಟ್ ಗೊತ್ತಾಗಲ್ಲ 100 ರೀಚ್ ಆಗಿದ್ದು ಅಲ್ಲ ಫೋನ. ನಾವು ನಿಧಾನ ಹೋಗೋಣ ಅಂತಾನೆ ಹೊರಟ್ವಿ. ಹೌದೌದು. ಅಂಡ್ ಇಂಜಿನ್ ಈಗಲೂ ಪ್ರೋಗ್ರೆಸಿವ್ ಆಗಿದೆ ಅಲ್ಲ? ಹೌದು. ಬಟ್ ರೈಡಿಂಗ್ ಕಂಫರ್ಟ್ ಅಷ್ಟೇ ಚೆನ್ನಾಗಿದೆ. ಹೌದೌದು. ನಿಂಗೆ ಹೆಂಗ ಅನಿಸ್ತಿದೆ ಫೋನ? ಶಿಪ್ ಅಲ್ಲಿ ಹೋದಂಗ ಆಗ್ತಿದಲ್ಲ? ಹೌದು. ಅಂಡ್ ಒನ್ ಮೋರ್ ಥಿಂಗ್, ಗಾಡಿ ಫುಲ್ ಲೋ ಇದೆ ಪ್ರೊಫೈಲ್ ಅಲ್ಲಿ. ಅಂಡ್ ಸ್ಪೋರ್ಟ್ಸ್ ಕಾರ್ ಫೀಲ್ ಅಂತೂ ಇದೆ ಇದರಲ್ಲಿ. ಸಡನ್ ಆಗಿದ್ರು ರೋಡಿನ ಕೆಳಗಡೆ ನಾವು ಕುತ್ಕೊಂಡಿದ್ದೀವಿ ಅಂತ. ಸೊ ಅದೊಂದು ಫೀಲ್ ಬಂದೇ ಬರುತ್ತೆ ಫಾಸ್ಟ್ ಹೋಗ್ಬೇಕಾದ್ರೆ. ಹೌದೌದು. ನಿಮಗೆ ಇದೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಇಂಜಿನ್ ಟೆಂಪರೇಚರ್ ಕೊಡ್ತಾನೆ ನಿಮಗೆ. ಯೂಶಲಿ ಫೋಕ್ಸ್ ವ್ಯಾಗನ್ ವೆಹಿಕಲ್ಸ್ ಅಲ್ಲಿ ಇಂಜಿನ್ ಟೆಂಪರೇಚರ್ ಇರಲ್ಲ, ಈ ಬಿಸಿ ಆದ್ಮೇಲೆ ಟೆಂಪರೇಚರ್ ಕೊಡ್ತಾರೆ. ಇದ್ರಲ್ಲಿ ನಿಮಗೆ ಟೆಂಪರೇಚರ್ ಕೊಟ್ರೆ ಅದೊಂದು ಬಹಳ ಅಡ್ವಾಂಟೇಜ್. ಅದು ಇಂಜಿನ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಇದಾಗುತ್ತೆ. ಅಂಡ್ ಇನ್ನೊಂದು ಇದರಲ್ಲಿ ಟಾಪ್ ಎಂಡ್ ಮಾಡೆಲ್ ಏನ್ ಬರುತ್ತಲ್ಲ, ಸೊ ಅದ್ರ ಇದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಅಲ್ಲಿ ಡಿಜಿಟಲ್ ಮೀಟರ್ ಕೊಡ್ತಾರೆ. ಓಕೆ, ಅಂದ್ರೆ ಏನು ಓಡೋಮೀಟರ್ ಆಯ್ತು ಅಥವಾ ಟ್ರಿಪ್ ಮೀಟರ್ ಆಯ್ತು, ಅದೊಂದು LCD ಸ್ಕ್ರೀನ್ ಅಲ್ಲಿ ಇರುತ್ತೆ. LCD ಅಂದ್ರೆ ಜಸ್ಟ್ ಡಿಜಿಟಲ್ ಸ್ಕ್ರೀನ್ ಅಲ್ಲಿ ಇರುತ್ತೆ. ತಿರುಗಿಸ್ ನೋಡೋಣ ಅಂತೆ. ತಿರ್ಸಕ್ಕೆ ತುಂಬಾ ಹೈ ಕೆಪಾಸಿಟಿನೇ ಬೇಕು ಸ್ವಲ್ಪ. ಹೌದು, ಶಾರ್ಟ್ ಅಲ್ಲಿ ತಿರ್ಗಲ್ಲ. ಒಂದು RPM ಎಷ್ಟಾಗುತ್ತೆ ರೈಸ್ ನೋಡ್ಬೇಕು. 6000 ಮೇಲೆ ಹೋಗುತ್ತೆ. 7,000 ಮೇಲೆ ಹೋಗುತ್ತೆ ಗಾಡಿ. ಇದೆಲ್ಲ ಹಳೇದಲ್ಲ, ಅದಕ್ಕೆ ಯಾವ್ದು ರೆವ್ ಲಿಮಿಟರ್ ಇಲ್ಲ. ಹೌದೌದು. ಅಂಡ್ ಅವಾಗ ರೆವ್ ಲಿಮಿಟ್ ಕೊಟ್ಟಿಲ್ಲ ಇದರಲ್ಲಿ, ಲಿಮಿಟ್ ಕೊಟ್ಟಿಲ್ಲ. ಅಂಡ್ Euro 2 ಅಥವಾ BS2 ಇದೆಲ್ಲ ಇಂಜಿನ್. ಸೊ ಆಗಿನ ಟೈಮ್ ಅಲ್ಲಿ ಪರ್ಫಾರ್ಮೆನ್ಸ್ ಏನೋ ಕೋರ್ ಥಿಂಗ್ ಇದ್ದಿದ್ದು. ಸೊ ಇದರಲ್ಲಿ ಫ್ಯೂಯಲ್ ಎಫಿಷಿಯನ್ಸಿ ಆಗ್ಲಿ ಅಥವಾ ಏನು ಎಮಿಷನ್ ಆಗ್ಲಿ ಅದೆಲ್ಲ ಏನ್ ತಲೆಯಲ್ಲಿ ಇರ್ಲಿಲ್ಲ. ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಅದೆಲ್ಲ ಏನ್ ಇರ್ಲಿಲ್ಲ. ಹೌದೌದು. ಈಗಷ್ಟೇ ನಮಗೆ ಲಾಸ್ಟ್ ಒಂದು 2020 ಇಂದ BS6 BS6.2 ಅಂತೆಲ್ಲ ತುಂಬಾ ಎಮಿಷನ್ ನಾರ್ಮ್ಸ್ ಎಲ್ಲ ಬಂದು ಈ ತರ ಕಾರ್ಗಳಿಗೆ ಪ್ರಾಬ್ಲಮ್ ಆಗ್ತಿರೋದು. ಅಂಡ್ ಈಗೆಲ್ಲ ಫ್ಯೂಯಲ್ ನಮಗೆ ಸಿಗ್ತಾ ಇರೋದು ಹಾಗೆ ಇದೆ, E20 ಕಂಪ್ಲೈಂಟ್. ಓಕೆ ಓಕೆ. ಸೊ ಅದನ್ನು ಈ ಕಾರ್ಸಿಗಂತೂ ಅಲ್ವೇ ಅಲ್ಲ. ಇದಕ್ಕೆ ಇದರ ಅಡಿಟಿವ್ಸ್ ಆಡ್ ಮಾಡ್ಬೇಕು ಅಥವಾ ಹೈ ಆಕ್ಟೇನ್ ಫ್ಯೂಯಲ್ ಹಾಕ್ಬೇಕು.
ಎಷ್ಟು ಮೈಲೇಜ್ ಕೊಡುತ್ತೆ ಪವನ ಇದು? ಮೈಲೇಜ್ ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ ಐ ಗೆಸ್ ಒಂದು 15 ಅಥವಾ 15 ಹೈಯೆಸ್ಟ್ ಅಂತ ಹೇಳ್ಬೋದು ಆಗಿನ ಟೈಮಲ್ಲಿ. ಇಂಜಿನ್ ರಿಫೈರ್ಮೆಂಟ್ ಇತ್ತು, ಹಾಗೆ ಪವರ್ ಇತ್ತು. ಸೊ ಪವರ್ ಟು ಇದು ಎಫಿಷಿಯನ್ಸಿ ಅಷ್ಟೇ ಕಡಿಮೆನೆ ಇತ್ತು ಮುಂಚೆ ಎಲ್ಲ. ಸೊ ಎಫಿಷಿಯಂಟ್ ಕಾರ್ಸ್ ಎಲ್ಲ ಇಂಡಿಯಾಗೆ ಬರೋ ಸ್ಟಾರ್ಟ್ ಆಗಿದ್ದು ಒನ್ಸ್ ಆಫ್ಟರ್ ಮಾರುತಿ ಸುಜುಕಿ ಎಂಟರ್ ಆದ್ಮೇಲೆ. ಸೊ ಅಲ್ಲಿವರೆಗೂ ತಲೆಯಲ್ಲಿ ಜನರಿಗೆ ಮೈಲೇಜ್ ಇಂದ ತಲೆ ಬಿಸಿ ಇರ್ತಾ ಇರ್ಲಿಲ್ಲ. ಸೊ ಅವ್ರಿಗೆ ಅಷ್ಟೇ ಏನೋ ಕಾರ್ ಕನ್ವೀನಿಯನ್ಸ್ ಅಂಡ್ ಪರ್ಫಾರ್ಮೆನ್ಸ್ ಇದ್ದಿದ್ದು. ಮಾರುತಿ ಸುಜುಕಿ ಬಂದು ಮಾರ್ಕೆಟ್ ನ ಚೇಂಜ್ ಮಾಡಿ ಮಾರುತಿ ಬಂದಾದ್ಮೇಲೆ ಇದಕ್ಕೆಲ್ಲ ಹೊಡ್ತಾ ಬಿತ್ತಲ್ಲ ಈ ಕಂಪನಿಗೆ. ಹೌದು. ಸೊ ದಟ್ಸ್ ಇಟ್ ಗೈಸ್. ಇದು ಒಪೆಲ್ ಇಂದ ಇದು ಲೆಜೆಂಡ್ರಿ ವೆಹಿಕಲ್ ಅಂತಾನು ಹೇಳ್ತಾರೆ. ಸೊ ಇದೊಂದು ಆಪರ್ಚುನಿಟಿ ಸಿಕ್ಕಿದೆ ಡ್ರೈವ್ ಮಾಡಕ್ಕೆ. ಆ್ಯಂಡ್ ಮೇನ್ ಥಿಂಗ್ ಗೈಸ್, ನಂದೊಂದು ಡೀಟೇಲಿಂಗ್ ಸ್ಟುಡಿಯೋ ಇದೆ ಇದರಲ್ಲಿ, ಇಲ್ಲಿ ಗೋಪಾಳ ಸೈಡ್ ಬರುತ್ತೆ, ಶಿವಮೊಗ್ಗ. ಸೊ ನಂದು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಂಬರು. ನಾನು ದಿನಕ್ಕೆ ಒಂದೇ ವೆಹಿಕಲ್ ತೊಗೊಳ್ತೀನಿ, ನೀವು ನೋಡಿರ್ಬೋದಂತೆ. ಬೇರೆ ಕಾರ್ಸ್ ಎಲ್ಲ ಡೀಟೇಲಿಂಗ್ ಮಾಡೋದು. ಸೊ ದಟ್ಸ್ ಇಟ್ ಗೈಸ್. ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಕಾರಿಂದು ಎಂತೂಸಿಯಷ್ಟು ನಾನು ಮತ್ತು ಪವನ್. ಆಮೇಲೆ ಇನ್ನೊಂದು ನಮ್ದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಒಂದು ಇದಿದೆ, ನಾನು ಮತ್ತು ಪವನ್ ಕೊಲಾಬ್ರೇಷನ್ ಮಾಡಿದ್ದೀವಿ. ಏನು ಹೆಸರು ಪವನ? ರೈಡ್ಸ್ ಆ್ಯಂಡ್ ಡ್ರೈವ್ಸ್ ಅಂತ. ಒಂದು ಶಾರ್ಟ್ ರೀಲ್ಸ್ ಆ ಥರ ಎಲ್ಲ ಹಾಕ್ತಾ ಇರ್ತೀವಿ. ನಮಗೆ ಕಾರಿಂದ ಭಾಳ ಪ್ಯಾಷನ್ನು. ಅಟ್ ಲಾಸ್ಟಿಗೆ ಸಾಯೋ ಟೈಮಲ್ಲೂ ಕಾರಲ್ಲೇ ಸಾಯ್ಬೇಕಂತ ಒಂಥರ ಡ್ರೀಮು. ಸೊ ಆ ಥರ ಬೇಡ, ಬಟ್ ಆ ಥರ ಒಂದು ಡ್ರೀಮ್ ಇದೆ ಅದಕ್ಕೆ. ಸೊ ದಟ್ಸ್ ಇಟ್ ಗೈಸ್. ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.